Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ಅಂದ್ರೆ ಕೋರ್ಟ್ ಮುಖ್ಯವಾಗಿ ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಬಂಧನ ಬಹಳ ಕಷ್ಟ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಮರಳಿದ್ರಷ್ಟೇ ಈ ರೀತಿಯಾದಂತ ಈ ಅರೆಸ್ಟ್ ವಾರೆಂಟ್ ಅನ್ನ ಹಿಡಿದು ಆತನನ್ನ ವಶಕ್ಕೆ ಪಡಿಬಹುದು ಅಷ್ಟೇ. SITಯ ಮನವಿಯನ್ನ ಸದ್ಯ ಪುರಸ್ಕರಿಸಿ ಅರೆಸ್ಟ್ ವಾರೆಂಟ್ ಅನ್ನ ಈಗೇನೋ ಜಾರಿ ಮಾಡಲಾಗಿದೆ. ಇದು ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಾರೆಂಟ್ ಹೊರಡಿಸಿರುವಂಥದ್ದು. ಅನೇಕ ಬಾರಿ ನೋಟಿಸ್ ಕೊಟ್ಟರು ಕೂಡ ಪ್ರಜ್ವಲ್ ಹಾಜರಾಗಿಲ್ಲ. ಈಗ ಅರೆಸ್ಟ್ ವಾರೆಂಟ್ ಜಾರಿಗೆ SITಯನ್ನ ಮನವಿ ಮಾಡಿಕೊಂಡಿತ್ತು. ಅದರಂತೆ ಈಗ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಅಂದ್ರೆ ಕೂಡಲೇ ಆತ ಕಂಡಂತ ನಂತರದಲ್ಲಿ ಆತನ ವಶಕ್ಕೆ ಪಡೆಯೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಹೌದು, Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಟ್ ಭಾರತಕ್ಕೆ ಬಂದಂತ ನಂತರದಲ್ಲೇ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಬಹಳಷ್ಟು ತೊಡಕುಗಳು ಕೂಡ ಇದೆ, ಕಾನೂನಾತ್ಮಕ ತೊಡಕುಗಳು ಕೂಡ ಇದೆ. ರೆಡ್ ಕಾರ್ನರ್ ನೋಟಿಸ್ ಸದ್ಯದ ಮಟ್ಟಿಗೆ ಥಟ್ಟಂತ ಹೊರಡಿಸೋದು ಕೂಡ ಅಸಾಧ್ಯ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಬೇಕು ಅಂತ ಅಂದ್ರೆ ಚಾರ್ಜ್ ಶೀಟ್ ಅತಿ ಮುಖ್ಯ ಆಗಿರುತ್ತೆ. ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದಂತ ನಂತರದಲ್ಲೇ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೂ ಕೂಡ ಅವಕಾಶ ಆಗುತ್ತೆ. ಹೀಗಾಗಿ ಈಗ ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸಿದ್ರು ಕೂಡ ಭಾರತಕ್ಕೆ ಬಂದಂತ ನಂತರದಲ್ಲಿ ಕೂಡಲೇ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಆದ್ರೂ ಕೂಡ ಭಾರತ ಕರೆತರುವಂತ ನಿಟ್ಟಿನಲ್ಲಿ ಈ ಅರೆಸ್ಟ್ ವಾರೆಂಟ್ ಇಂದ ಏನಂತ ಅನುಕೂಲ ಆಗಲ್ಲ. ಇನ್ನು ಕಾಂಗ್ರೆಸ್ ಮತ್ತೆ ಏನಾದ್ರೂ ಬಂದ್ರೆ ಕೊಲೆಗಡುಕರಿಗೆ ಹಬ್ಬ. ಸಿದ್ದರಾಮಯ್ಯ ಸರ್ಕಾರ ಬಂತ ಅಂದ್ರೆ ಕೊಲೆಗಡುಕರ ಸುರಿಮಳೆ ಆಗ್ಬಿಡುತ್ತೆ. ಕರ್ನಾಟಕ ಇದು ಕ್ರೈಮ್ ರಾಜ್ಯ ಆಗೋಗಿದೆ ಅಂತ ಅಶೋಕ್ ಟೀಕೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಅಶೋಕ್ ಏನ್ ಹೇಳಿದ್ದಾರೆ ಅಂದ್ರೆ ಗೃಹ ಸಚಿವರ ಅಣತಿಯಂತೆ ಏನು ಕೂಡ ನಡೀತಾ ಇಲ್ಲ. ಭಯೋತ್ಪಾದಕರು ಕೊಲೆಗಡುಕರಿಗೆ ಸರ್ಕಾರ ಕುಮ್ಮಕ್ ಕೊಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಹೀಗೆ ಆರೋಪವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಒಂದು ಕ್ರೈಮ್ ರಾಜ್ಯ ಆಗೋಗ್ಬಿಟ್ಟಿದೆ. ರಾಜ್ಯ ಗೃಹ ಇಲಾಖೆಯನ್ನ ಕೇಳೋರು ಹೇಳೋರು ಯಾರು ಇಲ್ಲ. ಯಾಕೆಂದ್ರೆ ಗೃಹ ಇಲಾಖೆ ಪರಮೇಶ್ವರ್ ಕೈಯಲ್ಲಿ ಇಲ್ಲೇ ಇಲ್ಲ. ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇದು ಗೃಹ ಸಚಿವರ ಅಣತಿಯಂತೆ ಏನೂ ನಡೀತಾ ಇಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ಏನೂ ನಡೀತಾ ಇಲ್ಲ. ಕ್ರೈಮ್ ರಾಜ್ಯ ಆಗಿದೆ. ಕೊಲೆ, ಸುಲಿಗೆ, ಅತ್ಯಾಚಾರ ನಿರಂತರ. ಒಂದೇ ತಿಂಗಳಲ್ಲಿ ನೇಹಾ ಕೊಲೆ ಆದ ಒಂದೇ ಒಂದು ತಿಂಗಳು, ಇನ್ನೂ ಆರೇ ಇಲ್ಲ. ಅದರ ಇದು ಮಣ್ಣು ಮೂಣಿರೋದು ಇನ್ನೂ ಆರೇ ಇಲ್ಲ, ಮಣ್ಣಾರಿಲ್ಲ. ಅಂಥದ್ರಲ್ಲೇ ಇನ್ನೊಂದು ಕೊಲೆ, ಅಂಜಲಿ ಕೊಲೆ ಆಗಿದೆ. ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಥರ ರೌಡಿಗಳಿಗೆ, ಕೊಲೆ ಕೊಲೆಗಡುಗರಿಗೆ ಹಬ್ಬ. ಕಾಂಗ್ರೆಸ್ ಬಂತು ಅಂದರೆ ಕೊಲೆಗಡುಗರಿಗೆ ಹಬ್ಬ ಮಾಡ್ತಾರೆ ಎಲ್ಲರೂ ಕೂಡ. ಈ ಹಬ್ಬಕ್ಕೆ ಕಾಂಗ್ರೆಸ್ ಅವರೇ ನೇರ ಕಾರಣ. ಇವತ್ತು ಹೇಳಿದ್ದಾರೆ ಯಾರು, ಅಂಜಲಿ ಅವರ ಏನೇ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.